91ನೇ ಕೀರ್ತನೆ 10ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಯಾವ ಕೇಡು ನಿಮಗೆ, ಯಾವ ಉಪದ್ರವ ಅಂದ್ರೆ ಬಾಧೆ, ಯಾವ ಬಾಧೆ ಕೂಡ ನಿಮಗೆ ಗೂಡಾರದ ಬಳಿ ಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ನಾವು ಯಥಾರ್ಥವಾದ ದೇವರ ಮಕ್ಕಳಾದ್ರೆ ಯಾವ ಬಾಧೆ ಕೂಡ ನಮ್ಮಲ್ಲಿನೂ ಬರಲ್ಲ, ನಮ್ಮ ಗೂಡಾರದಲ್ಲಿನೂ ಬರಲ್ಲ. ಎಷ್ಟು ಜನ ನಂಬ್ತೀರಿ ಇದನ್ನ? ಎಲ್ಲರೂ ಸೇರಿ ಹೇಳ್ರಿ. ನಮಗೆ ಯಾವ ಬಾಧೆನೂ ಬರೋದಿಲ್ಲ, ನಮ್ಮ ಗುಡಾರದಲ್ಲಿ ಕೂಡ ಯಾವ ಬಾಧೆ ಬರಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಈ ಬಾಧೆ ನಮಗೆ ಬರಬಾರದು ಅಂದ್ರೆ ನಾವು ಏನ್ ಮಾಡ್ಬೇಕು? ಬಾಧೆ ಬರಬಾರದು ಅಂದ್ರೆ ನಾವು ಏನ್ ಮಾಡ್ಬೇಕು? ಎಲ್ಲರೂ ಬಹಳ ಗಮನ ಇಟ್ಟು ಕೇಳಬೇಕು ವಾಕ್ಯಗಳು. ಮೊದಲನೇದಾಗಿ ಯೇಸು ಕ್ರಿಸ್ತನ ರಕ್ತದಿಂದ ನಾವು ಪ್ರೋಕ್ಷಿಸಿದರಾಗಿರ್ಬೇಕು. ಹಾಗಾದ್ರೆ ನಮ್ಮ ಯಾವ ಏರಿಯಾ ಕೂಡ ಯಾವ ಸೈತಾನು ಯಾವ ಬಾಧೆನೂ ಬರೋದಿಲ್ಲ. ಹಲ್ಲೆಲೂಯಾ. 1 ಪೇತ್ರ 1:19 ವಾಕ್ಯ ನಿಮ್ಗೆಲ್ಲರಿಗೂ ಗೊತ್ತಿದೆ. ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಎಲ್ಲ ನಾಶವಾಗಿ ಹೋಗುತ್ತೆ. ಯಾವ್ಯಾವ್ದು ನಾಶವಾಗುತ್ತೆ? ಬೆಳ್ಳಿ ಬಂಗಾರ. ಈ ಪ್ರಪಂಚದಲ್ಲಿ ನೀವು ನೋಡುವ ಆಸ್ತಿ ಐಶ್ವರ್ಯ ಅಂದಸ್ಸುಗಳು ಎಲ್ಲ ನಾಶವಾಗಿ ಹೋಗುತ್ತೆ. ಇದರಿಂದೆಲ್ಲ ನಿಮಗೆ ಬಿಡುಗಡೆ ಆದದ್ದು. ಹಲ್ಲೆಲೂಯಾ. ಇವೆಲ್ಲ ಯಾರು ಕಲಿಸ್ಕೊಟ್ಟಿದ್ದಾರೆ? ನಿಮ್ಮ ಹಿರಿಯರು ಕಲಿಸ್ಕೊಟ್ಟಿದ್ದಾರೆ. ಅದು ವ್ಯರ್ಥವಾದ ನಡವಳಿಕೆ ಅಂತ. ಅದರಿಂದ ನಿಮಗೆ ಬಿಡುಗಡೆ ಆಗಿಲ್ಲ. ಮತ್ತೆ ಯಾವುದರಿಂದ ಬಿಡುಗಡೆ ಆಗಿದ್ದೇವೆ? ಯೇಸು ಕ್ರಿಸ್ತನ ರಕ್ತದಿಂದಲೇ ನಿಮಗೆ ಬಿಡುಗಡೆ ಆದದ್ದು. ಹಲ್ಲೆಲೂಯಾ. ಹಂಗಾರೆ ಯೇಸು ಕ್ರಿಸ್ತನ ರಕ್ತದಿಂದ ನಾವು ಪ್ರೋಕ್ಷಿತರಾಗಿರಬೇಕು. ಯೇಸು ಕ್ರಿಸ್ತನ ರಕ್ತದಿಂದ ದೇವರು ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಲ್ಲಿ ಕೂಡ ಸುಮಾರು 430 ವರ್ಷ ಕಾಲ ಇಸ್ರಾಯೇಲ್ ಜನರು ಮಿಸ್ರೈಮ್ ದೇಶದಲ್ಲಿ ಗುಲಾಮರಾಗಿದ್ದರು. ಎಷ್ಟು ವರ್ಷ? 430 ವರ್ಷ ಕಾಲ. ದೇವರು ಮೋಶೆಯನ್ನು ನೇಮಿಸಿದೆ, ನನ್ನ ಜನರನ್ನ ಆರಾಧನೆಗೆ ಕಳಿಸು ಎಂಬುದಾಗಿ. ನನ್ನ ಜನರನ್ನ ಆರಾಧನೆ ಕಳಿಸು. ಯಾಕಂದ್ರೆ ಅವರು ಬಿಡುಗಡೆ ಹೊಂದಲ್ಪಟ್ಟರು ಜನ, ಅವರು ಆರಾಧನೆ ಮಾಡಬೇಕು. ಆರಾಧನೆ ಯಾರು ಮಾಡಬೇಕು? ಯಾರು ಬಿಡುಗಡೆ ಹೊಂದಿದಾರೋ ಅವರು ದೇವರನ್ನ ಆರಾಧನೆ ಮಾಡಬೇಕು. ಅದಕ್ಕೋಸ್ಕರ ಮೋಶೆ ಇವರನ್ನ ಫರೋವನ ಹತ್ರ ಹೋದ್ರು. ಫರೋವನು 10 ಬಾಧೆಗಳನ್ನ ಫರೋವನ ಮೇಲೆ ಬಿಟ್ರು. ಒಂದೊಂದೇ ಬಾಧ ಬಿಟ್ಟಾಗ ಫರೋವನ ಏನ್ ಮಾಡ್ತಾನೆ? ಒಪ್ಕೊಳ್ತಾನೆ. ಆದ್ರೆ ಮಾನಸಾಂತರ ಹೊಂದಿಲ್ಲ. ಮತ್ತವನ ಹೃದಯವನ್ನ ಕಠಿಣ ಮಾಡ್ಕೊಳ್ತಾನೆ. 9 ಬಾಧಗಳಲ್ಲಿ ಕೂಡ ಫರೋವನನ್ನು ಬಿಟ್ಟರು ಕೂಡ ಫರೋವನು ಮಾನಸಾಂತರ ಹೊಂದಿಲ್ಲ. ಲಾಸ್ಟ್ ಕಠಿಣವಾದ ಒಂದು ಬಾಧೆ. ಆ ಬಾಧೆ ಏನು? ನಿನ್ನ ಫರೋವನ ಅರಮನೆಯಲ್ಲಿರುವ ಚೊಚ್ಚಲ ಮಗ, ಬಡವರ ಮನೆಯಲ್ಲಿರುವ ಚೊಚ್ಚಲ ಮಕ್ಕಳು, ನಿಮ್ಮ ದೇಶದಲ್ಲಿರುವ ಎಲ್ಲರ ಚೊಚ್ಚಲ ಮಕ್ಕಳು ಸತ್ತು ಹೋಗ್ತಾರೆ. ಬಾಧೆ ಕಳಿಸ್ತೀನಿ. ಆದ್ರೆ ಈ ಬಾಧೆ ಇದೆಯಲ್ಲ, ಅಲ್ಲಿರುವ ದೇವ ಜನರಿಗೂ ಆ ಬಾಧೆ ಅನುಭವಿಸ್ತದೆ. ಹಾಗಾದ್ರೆ ಎಲ್ಲರದು ಚೊಚ್ಚಲ ಮಕ್ಕಳು ಸತ್ತು ಹೋಗ್ತಾರೆ. ಆದ್ರೆ 430 ವರ್ಷ ಕಾಲ ಗುಲಾಮರಾಗಿದ್ದ ಇಸ್ರಾಯೇಲ್ ಜನರು ಅವರು ಸತ್ತು ಹೋಗ್ತಾರೆ. ಅವ್ರ ಚೊಚ್ಚಲ ಮಕ್ಕಳು ಸತ್ತು ಹೋಗ್ತಾರೆ. ಮತ್ತೆ ಏನ್ ಮಾಡ್ಬೇಕು? ಅವ್ರಿಗೊಂದು ಬಿಡುಗಡೆ ಬೇಕಲ್ಲ. ಅದಕ್ಕೆ ದೇವರು ಏನ್ ಮಾಡಿದ್ದಾರೆ? ಅವರಿಗೆ ಬಿಡುಗಡೆಗೋಸ್ಕರ ಒಂದು ಮಾರ್ಗವನ್ನ ಹೇಳಿಕೊಟ್ರು. ಯಾವ್ದಾದ್ರು ಮಾರ್ಗ? ನಿಮ್ಮ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದೊಂದು ಕುರಿಗಳನ್ನ ಕಡಿಬೇಕು. ಪ್ರತಿಯೊಂದು ಮನೆಗೂ ಸುಮಾರು 6 ಲಕ್ಷ ಕುರಿಗಳು ಕಳೆದ್ರಂತೆ. ಎಷ್ಟು ಲಕ್ಷ? 6 ಲಕ್ಷ ಮಂದಿಗಳಿದ್ರು ಅಲ್ಲಿ. 6 ಲಕ್ಷ ಏನು ಜಾಸ್ತಿ ಇದ್ರು. 6 ಲಕ್ಷ ಕುಟುಂಬಗಳಲ್ಲಿ 6 ಲಕ್ಷ ಕುರಿಗಳನ್ನ ಕಡಿದಿದ್ದಾರೆ. ಎಷ್ಟು ಮಟ್ಟ ಕುರಿ ಇರ್ಬೇಕಲ್ಲಿ. ಆ ಕುರಿಗಳನ್ನ ಕಡಿದ್ರು. ಅದರ ರಕ್ತವನ್ನ ಬಾಗಲ ನಿಲುಪಟ್ಟಿ ಮೇಲೆ ಹಚ್ಚಬೇಕು. ಇದಕ್ಕೆ ಯಾವ ಸೂಚನೆ ಆಗುತ್ತೆ? ಯಜ್ಞದ ಕುರಿಯಾದ ಯೇಸು ಕ್ರಿಸ್ತನ ರಕ್ತಕ್ಕೆ ಸೂಚನೆ ಆಗುತ್ತೆ. ಯೇಸು ಕ್ರಿಸ್ತನ ರಕ್ತಕ್ಕೆ ಸೂಚನೆ ಆಗುತ್ತೆ. ಹಾಗಾದ್ರೆ ಒಂದೊಂದು ಕುರಿಗಳನ್ನ ಕಡಿದು ಅದರ ರಕ್ತವನ್ನು ತಗೊಂಡು ಬಾಗಲ ನಿಲುಪಟ್ಟಿಗಳ ಮೇಲೆ 2 ಪಟ್ಟಿ ನೋಡೋದನ್ನ ವಾಕ್ಯವನ್ನು ವಿಮೋಚನೆಗೊಂಡು 12ನೇ ಅಧ್ಯಾಯ 6-7 ವಾಕ್ಯ ನೋಡು. ಈ ತಿಂಗಳಿನ 14ನೇ ದಿನದವರೆಗೂ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು
ತಾವು ಆ ಭೋಜನವನ್ನು ಮಾಡುವ ಅದರ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ 2 ನಿಲುವು ಕಂಬಗಳನ್ನು ಮೇಲಿನ ಪಟ್ಟಿಗೂ ಹಚ್ಚಬೇಕು. ಮೇಲಿನ ಪಟ್ಟಿಗೂ ನೋಡ್ರಿ, ಒಂದು ಬಾಗಿಲಿಗೆ ಎಷ್ಟಿರ್ತವೆ? 2 ನಿಲುವು ಪಟ್ಟಿಗಳು ಇರ್ತವೆ. ಆಮೇಲೆ ಮೇಲಿನ ಪಟ್ಟಿ ಅಲ್ಲಿಗೆ 3 ಹಚ್ಚಿಬಿಟ್ರೆ ಏನಾಯ್ತು? ಅಲ್ಲಿಗೆ ಸೀಲ್ ಮಾಡ್ದಂಗೆ ಆಯ್ತು. ಇದೆಲ್ಲರಿಗೂ ಕಟ್ಟಲೆ. ಈಗ ಯಾವ ಮೋಶೆ ವಿಷದ ಸರ್ಪವನ್ನು ಕಳಿಸಿದಾಗ, ಉರಿಮಂಡಲ ಸರ್ಪವನ್ನು ಕಳಿಸಿದಾಗ ಯಾರು ಆ ಧ್ವಜಕಂಬವನ್ನು ನೋಡಿದರೋ ಅವರಿಗೆ ಬಿಡುಗಡೆ ಹೆಂಗಾಯಿತು, ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿರುವ ಚೊಚ್ಚಲ ಮಕ್ಕಳು ಸಾಯಬಾರದು ಅಂದರೆ ನೀವೇನು ಮಾಡಬೇಕು? ಬಾಗಲ 2 ನಿಲುವು ಪಟ್ಟಿಗೆ ಮೇಲೆ ಅಡ್ಡಪಟ್ಟಿಗೆ ಕೂಡ ಏನಾಗಬೇಕು? ರಕ್ತವನ್ನು ಹಚ್ಚಬೇಕು. ಅಷ್ಟೊಂದು ಕುರಿಗಳನ್ನು ಕಡಿದು ಎಲ್ಲರೂ ಏನು ಮಾಡಿದರು? ದೇವರ ನಿಯಮ ಇದೆ, ದೇವರ ಕಟ್ಲೆ, ಹಚ್ಚಬೇಕು. ಎಲ್ಲರೂ ಏನು ಮಾಡಿದರು? ಹಚ್ಚಿದರು. ಆದರೆ ಸಂಹಾರ ದೂತನು ಬಂದಾಗ ಯಾರು ಮನೆ ಮುಂದೆ ರಕ್ತದ ಗುರುತಿಲ್ಲವೋ ಅವ್ರ ಮನೆಯಲ್ಲಿ ಸಂಹಾರ ದೂತನು ಬರ್ತಾನೆ, ಅಲ್ಲ ಚೊಚ್ಚಲ ಮಕ್ಕಳನ್ನು ಸಾಯಿಸ್ತಾರೆ. ಇಸ್ರೇಲ್ ದೇಶದಲ್ಲಿದ್ದ ಫರೋವನ ಅರಮನೆಯಲ್ಲಿದ್ದ ಮಕ್ಕಳು ಸಮೇತ, ಅಲ್ಲಿ ಎಲ್ಲ ಮಂತ್ರಿಗಳ ಮನೆಯಲ್ಲಿರುವ ಎಲ್ಲರೂ ಸಮೇತ ಎಲ್ಲ ಮಕ್ಕಳು ಸತ್ತು ಹೋದ. ಇದು ನೇಮ, ದೇವರು ಕೊಟ್ಟಿರುವ ನೇಮ. ಅದರ ಅರ್ಥವೇನು? ನಿನಗೆ ಬಿಡುಗಡೆ ಆಗಬೇಕಾ? ಏನು ಮಾಡಬೇಕು? ರಕ್ತದ ಗುರುತಿನಲ್ಲಿ ಇರಬೇಕು. ಅದು ಮಾತ್ರವಲ್ಲ, ನೀನೇನಾದರೂ ರಾತ್ರಿಯಲ್ಲಿ ಅದನ್ನು ಬಿಟ್ಟು ದಾಟಿ ಹೊರಗಡೆ ಏನಾದರೂ ಹೋಗಿದ್ಯಾ, ನಿನ್ನ ಕತೆ ಮುಗೀತು. ಹಾಗಾದರೆ ರಕ್ತದ ಪಟ್ಟಿಯಲ್ಲಿ ಹಚ್ಚೋದು ಮಾತ್ರವಲ್ಲ, ನೀನು ಎಲ್ಲಿರಬೇಕು? ಅದ್ರ ಒಳಗಡೆ ಇರಬೇಕು. ಅದ್ರ ಒಳಗಡೆ ನೀನಿದ್ರೆ ನಿನಗೆ ಬಿಡುಗಡೆ. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತ ನಮಗೋಸ್ಕರ ಸುರಿಸಿದರು. ಆ ರಕ್ತದಲ್ಲಿ ಬಿಡುಗಡೆ. ಬೆಳ್ಳಿ ಬಂಗಾರದಿಂದ ಬಿಡುಗಡೆ ಆಗಿಲ್ಲ, ಯೇಸುವಿನ ರಕ್ತದಿಂದಲೇ ನಿಮಗೆ ಬಿಡುಗಡೆ ಆದದು. ಇಸ್ರಾಯೇಲ್ ಜನರಿನಲ್ಲಿಂದ ಬಿಡುಗಡೆ ಆಯಿತು. ಫರೋವನು ಆಯ್ತಪ್ಪ ಕರ್ಕೊಂಡು ಹೋಗು ಅಂದ್ಬಿಟ್ಟ. ಹೃದಯವನ್ನು ಕಠಿಣ ಮಾಡಿಕೊಂಡಿರೋ ಫರೋವನು ಏನು ಮಾಡಿದ್ರು? ಹೋಗಪ್ಪ ನೀನು ಅಂದ್ಬಿಟ್ಟ. ಇಸ್ರೇಲ್ ದೇಶದಲ್ಲಿರೋ ಪಕ್ಕದ ಮನೆಯವರು ಎಲ್ಲರೂ ನೀನು ಖಾಲಿ ಮಾಡಿದ್ರೆ ಸಾಕಪ್ಪ. 430 ವರ್ಷಕ್ಕೆಲ್ಲ ಬಿಟ್ಟು ಕೆಲಸ ಮಾಡಿಸಿದ್ರಲ್ಲ, ಅದ್ರ ಕೂಲಿ ಅದಕ್ಕೆ ದೇವರ ಧೈರ್ಯ ಹೇಳಿಕೊಟ್ಟ ಮೋಶೆ. ಏನು ಗೊತ್ತಾ? ಎಲ್ಲ ಮಿಸ್ರೈಮಿನ ಮನೆಗಳಿಗೆ ಪಕ್ಕದಾಗ ಮನೆಗಳು ಇರ್ತಾವಲ್ಲ, ಎಲ್ಲರ ಪಕ್ಕದ ಮನೆಗಳು ಹೋಗು, ನಿಮ್ಮ ಮನೆಯಲ್ಲಿ ಇರೋ ಬಂಗಾರವೆಲ್ಲ ಕೊಡು ಅಂದಾರ. ಅವ್ರು ಏನು ಮಾಡಿದ್ರು ಗೊತ್ತಾ? ನಮ್ಮ ಮಗ ಸತ್ತು ಹೋಗ್ಬಿಟ್ಟಿದ್ದಾನೆ, ನಮಗೆ ತೆಗಿಯೋಕ್ಕಾಗಲ್ಲ, ತಗೋ ಟ್ರೆಜರಿ ಬೀಗ ತಗೋ, ನೀನೇ ಹೋಗಿ ಎಲ್ಲ ತಗೊಂಡು ಹೋಗೋದ್ಬಿಟ್ಟ. ಬೆಳ್ಳಿ ಬಂಗಾರ ಎಲ್ಲ ದೋಚ್ಕೊಂಬಂದ್ಬಿಟ್ಟ. ಹಾಗಾದರೆ ದೇವರ ಮಕ್ಕಳಿಗೆ ರಕ್ತದಿಂದಲೇ ಬಿಡುಗಡೆ, ಬೇರೆ ಮಾರ್ಗವಿಲ್ಲ. ಮತ್ತು ನಾವು ಅದೇ ಪೇತ್ರನ 1ನೇ ಪೇತ್ರ ನಾವು ಕೆಳಗಡೆ ಓದೋದಾದರೆ, ಬೆಳ್ಳಿ ಬಂಗಾರ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಬಿಡುಗಡೆ ಆದದು. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ, ಕತ್ತಲೆಯಿಂದ ಬೆಳಕಿಗೆ, ಆಶ್ಚರ್ಯವಾದ ಬೆಳಕಿಗೆ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಗುಣಾತಿಶಯಗಳನ್ನು ಪ್ರಖ್ಯಾತ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗಗಳು, ರಾಜವಂಶಸ್ಥರಾದ ಯಾಜಕರು, ರಾಜವಂಶಸ್ಥರು ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಆದರೆ ನಾವು ಯಾರಾಗಿದ್ದೀವಿ? ರಾಜವಂಶಸ್ಥರಾಗಿದ್ದಾರೆ. ಅದು ಮಾತ್ರವಲ್ಲ, 2ನೇದಾಗಿ ಯಾರಾಗಿದ್ದಾರೆ? ಯಾಚಕರಾಗಿದ್ದಾರೆ. ಆದರೆ ಈ ಹೊಸ ಒಡಂಬಡಿಗೆ ಬಂದಾಗ ಒಂದು ಗೋತ್ರ ಅಲ್ರಿ, ಎಲ್ಲರಿಗೂ ದೇವರ ಅವಕಾಶ ಕೊಟ್ಟಿದ್ದಾರೆ. ಯಾಕೆ? ನಾವೆಲ್ಲರೂ ಬಿಡುಗಡೆ ಹೊಂದಿದ್ದೀವಿ. ಯೇಸುವಿನ ರಕ್ತದಿಂದ ನಾವು ಬಿಡುಗಡೆ ಹೊಂದಿದ್ದೀವಿ. ನಾವು ಯಾರಾಗಿದ್ದೀವಿ? ರಾಜವಂಶಸ್ಥರಾದ ಯಾಚಕರು. ಆಮೇಲೆ ಮೀಸಲಾದ ಜನಾಂಗಗಳು ಆರಿಸಲ್ಪಟ್ಟರು. ನಮ್ಮದು ಮೀಸಲಾತಿ ಕೇಳಿದ್ದೇವಲ್ಲ, ನಿಮಗೆಲ್ಲ ಗೊತ್ತು ಮೀಸಲಾತಿ ಅಂತ. ಇದು ನಮಗೂ ಮೀಸಲಾತಿ ಇದ್ದಾವೆ. ಯಾರಿಗೆ? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ದೇವರ ಮಕ್ಕಳು ಮಾತ್ರ ಏನಿದೆ? ಮೀಸಲಾತಿ ಇದ್ದಾವೆ. ಹಲ್ಲೆಲೂಯಾ. ದೇವರಿಗೆ ಮೀಸಲಾದ ಜನಾಂಗಗಳು. ಆಮೇಲೆ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀವಿ. ದೇವರ ಸ್ವಕೀಯ ಪ್ರಜೆಗಳು ನಾವು, ಸ್ವಂತ ಪ್ರಜೆಗಳು ನಾವು, ಬೇರೆ ಯಾರು ಅಲ್ಲ.
ಈ ಅವಕಾಶ ನಮಗೆ ಎಲ್ಲಿಂದ ಸಿಕ್ಕಿದ್ದೀವ್ರೆ? ದೇವರೇ ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ನಮಗೋಸ್ಕರನೇ ಯೇಸು ಕ್ರಿಸ್ತನ ತನ್ನ ರಕ್ತವನ್ನೇ ನಮಗೋಸ್ಕರ ಸುರಿಸಿದ್ದಾನೆ. ಬೆಳ್ಳಿ ಬಂಗಾರದಿಂದ ಸಿಕ್ಕಲಿಲ್ರಿ, ತನ್ನ ರಕ್ತದಿಂದ ನಮಗೋಸ್ಕರ ಯಜ್ಞವಾದರು, ಸತ್ತರು, ರಕ್ತವನ್ನು ಸುರಿಸಿದ್ರು. ಯೇಸು ಸತ್ತು ಓಣಲ್ಪಟ್ಟು 3ನೇ ದಿವಸ ಎದ್ದು ಬಂದರು. ಆ ಯೇಸು ಇವತ್ತು ಜೀವಿಸ್ತಾ ಇದ್ದಾನೆ. ಆ ಯೇಸು ಇವತ್ತು ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ಹಾಗಾದರೆ ಯೇಸುವಿನ ರಕ್ತದಲ್ಲಿ ನಮಗೆ ಬಿಡುಗಡೆ ಉಂಟಾಯಿತು. ಹಲ್ಲೆಲೂಯ. ಎರಡನೇದಾಗಿ ನಾವು ನೋಡೋಣ, ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 14ನೇ ವಾಕ್ಯ ನೋಡೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ ಶತ್ರುಗಳನ್ನ ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ. ತಿಳಿಸು. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ ಶತ್ರುಗಳನ್ನ ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ. ಪಾಳೆಯವಂದ್ರೆ ಏನ್ರಿ? ಹಳೆ ಒಡಂಬಡಿಕೆ ಕಾಲದಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ಪಾಳಯ ಮತ್ತು ಒಳಗಡೆ ವಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳ, ಹಿಂಗೆ 3-4 ಇದ್ದಾವೆ. ಜನರು ಸಭೆ ಬಂದು ಕೂಡುವ ಜನಾಂಗಗಳು. ಇದು ಪಾಳಯ. ಪಾಳ್ಯದಲ್ಲಿ ಯಾರು ಬರ್ತಾರಂದ್ರೆ ಯೇಸು ಬರ್ತಾನಂದೆ, ದೇವರು ಬರ್ತಾರಂದ್ರೆ. ಹಾಗಾದ್ರೆ ನಮ್ಮ ಸಭೆಯಲ್ಲಿ ದೇವರು ಬರಲ್ವಾ? ಬರ್ತಾರೆ. ದೇವರು ಏನ್ ಮಾಡ್ತಾರೆ ಅಂದ್ರೆ ಪಾಳಯದಲ್ಲಿ ಓಡಾಡ್ತಾರಂತೆ. ಹಲ್ಲೆಲೂಯಾ. 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಯೇಸು ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ಸುಮ್ಮನೆ ತಿರುಗಾಡಲ್ರಿ, ಅದಕ್ಕೂ ಒಂದು ಕಂಡೀಷನ್ ಇದ್ದಾವೆ. ಕೆಳಗಡೆ ಓದೋದನ್ನ ಕಂಡೀಷನ್ ಏನು ಅಂತ. ಆದುದರಿಂದ ಪಾಳೆಯವು ನಿರ್ಮಲವಾಗಿರಬೇಕು. ಪಾಳೆಯ ಶುದ್ಧಿ ಇಲ್ಲ ಅಂದ್ರೆ ಬರಲ್ರಿ. ನಿಮ್ಮ ಮನೆಗಳಿಗೆ ಕೂಡ ಬರ್ತಾನೆ ದೇವರು. ಮನೆಗಳಿಗೆ ಬರಬೇಕು ಅಂದ್ರೆ ನಿಮ್ಮ ಮನೆಗಳು ಶುದ್ಧವಾಗಿರ್ಬೇಕು. ಕೆಲವರು ಮನೆಗೆ ಹೋದ್ರೆ ಹೋಗಂಗೆ ಇಲ್ಲ, ಕ್ಲೀನ್ ಇಲ್ಲ, ಬಟ್ಟೆಗಳೆಲ್ಲ ಸೇರಿ ಒಂದ್ ಕಡೆ ಹಾಕಿರ್ತಾರೆ ಮಂಚದ ಮೇಲೆ, ಒಳಗಡೆನೆ ಹೋಗಂಗಿಲ್ಲ, ಸ್ವಚ್ಛ ಮಾಡಿರೋದಿಲ್ಲ. ಬರ್ತಾನ ಯೇಸು? ನಿಮ್ಮ ಮನೇನು ಕ್ಲೀನ್ ಆಗಿರ್ಬೇಕ್ರಿ, ನೀವು ಕ್ಲೀನ್ ಆಗಿರ್ಬೇಕು, ಮನೆ ಕ್ಲೀನ್ ಆಗಿರ್ಬೇಕು. ನಿಮ್ಮನ್ನ ನೋಡಿದ್ರೆ ನಿಮ್ಮ ಮನೆ ಹಂಗಾಯ್ತು ಅಂತ ಗೊತ್ತಾಗ್ಬಿಡ್ತದೆ. ಇಲ್ಲಿ ಜನರು ಹೇಳ್ತಾರೆ, ಕಾಲು ನೋಡಿದ್ರೆ ಸಾಕಂತ ಎಷ್ಟು ಶುದ್ಧಿ ಇರೋದು ಅಂತ ಗೊತ್ತಾಗ್ಬಿಡ್ತದೆ ಅಂದ್ರೆ. ನಿಮ್ಮ ಪಾದಗಳು ನೋಡ್ಕೊಳ್ರಿ, ಪಾದದಲ್ಲಿ ಎಷ್ಟು ಕೊಳೆ ಇದಾವೆ ನೋಡ್ಕೊಳ್ರಿ. ನಿಮ್ಮ ಪಾಳ್ಯದಲ್ಲಿ ಯೇಸು ಬರ್ತಾನೆ. ಹಾಗಾದ್ರೆ ನಾವು ಏನು ಮಾಡಿರ್ಬೇಕು? ಶುದ್ಧರಾಗಿರ್ಬೇಕು. ಪರಿಶುದ್ಧರಾಗಿದ್ರೆ ಮಾತ್ರ ಯೇಸು ತಿರುಗಾಡ್ತಾನೆ. ಪಾಳ್ಯ ಅಂದರೆ ನಾವು ಇಲ್ಲಿ ಶನಿವಾರ ಬಂದು ಎಲ್ಲರೂ ಕ್ಲೀನ್ ಮಾಡ್ತಾರಲ್ಲ, ಚೆನ್ನಾಗಿ ಒರೆಸ್ತಾರೆ, ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ? ಯೇಸು ಬಂದ್ಬಿಡ್ತಾನೆ ಭಾನುವಾರ. ಬರ್ತಾರ? ಯಾಕೆ ಬರಲ್ಲ? ಪಾಳ್ಯ ಕ್ಲೀನ್ ಆಯ್ತಲ್ಲ, ಯಾಕೆ ಬರಲ್ಲ? ನಾವು ಯಾರು? ನಾವು ನೆಟ್ಟಗಿರ್ಬೇಕು, ನಾವು ಪರಿಶುದ್ಧರಾಗಿರ್ಬೇಕು. ನಮ್ಮ ನಡೆ ನುಡಿ ಕ್ರಿಯೆಗಳು ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ನಾವು ಮೀಸಲಾಗಿ ಇಟ್ಟರು, ದೇವರು ನಮಗೆ ಮೀಸಲಾಗಿಟ್ಟರು ಜನಾಂಗಗಳು. ನಾವು ರಾಜವಂಶಸ್ಥರು, ಯಾಚಕರು. ಯಾಚಕರಂದ್ರೆ ದೇವರನ್ನ ಆರಾಧನೆ ಮಾಡುವ ಜನಾಂಗಗಳು. ನಮಗೆ ಎಂತ ಅವಕಾಶ ಕೊಟ್ಟಿದ್ದಾನೆ? ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ಅವಕಾಶ ಇಲ್ಲ. ಈಗ ನಮ್ಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾಚಕರಿಗೆ ನಾವೆಲ್ಲ ಯಾಚಕರೇ. ಇವಾಗ ಯಾಚಕರು, ಪುರೋಹಿತರು, ಮೀಸಲಾಗಿರುವ ಜನಾಂಗಗಳು ನಾವು. ಆದರೆ ನಮ್ಮ ಪಾಳೆಯ ಹೆಂಗಿರ್ಬೇಕು? ನಿರ್ಮಲವಾಗಿರ್ಬೇಕು. ಮೊದಲನೇದು ಯಾರು? ಹೆಂಗಿರ್ಬೇಕು? ಮರ್ತು ಬಿಟ್ರಾ? ಫಸ್ಟ್ ಮಾತಾಡಿದ ಯಾವುದು? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ರ ಆಗಿರ್ಬೇಕು. ಎರಡನೇದಾಗಿ ನಿಮ್ಮ ಪಾಳೆಯ ಏನಾಗಿರ್ಬೇಕು? ಶುದ್ಧ ಆಗಿರ್ಬೇಕು, ನಿರ್ಮಲವಾಗಿರ್ಬೇಕಂತೆ. ನಿರ್ಮಲ ಚಿತ್ತರು ಧನ್ಯರು ಅವರು. ನಿರ್ಮಲರಾಗಿರ್ಬೇಕು. ಎಷ್ಟು ಜನ ನಿರ್ಮಲರಾಗಿದ್ದೀರಿ? ನೀವು ನಿರ್ಮಲಾದರೆ ಯೇಸು ಬರ್ತಾನೆ. ಈಗ ಒಂದು ಸಭೆಯಲ್ಲಿ ಒಬ್ಬನ ವಾರ ಬರ್ತಿದ್ರಂತೆ. ಬರ್ತಾ ಇರ್ಬೇಕಾದ್ರೆ ಸಭೆಯವ್ರಿಗೆ ಯಾರಿಗೆ ಅವನನ್ನು ಇಡಿಸಲಿಲ್ಲ. ಅವನು ಸ್ವಲ್ಪ ಡ್ರೆಸ್ಸು ಅವೆಲ್ಲ ಚೆನ್ನಾಗಿಲ್ಲ, ಅವನಿಗೆ ಇಡಿಸಲಿಲ್ಲ. ಅವನು ದೇವರೇ ಹೇಳಿದ್ದಾರೆ ಹೋಗಪ್ಪ ಸಭೆಗೆ ಅಂತ. ಆರಾಧಿಸಕ್ಕೆ ಹೋದ. ಅಲ್ಲಿ ಇರೋರು ಯಾರು ಇವನ್ನ ಬಿಟ್ಕೊಂಡಿಲ್ಲ, ಹಿಂದುಗಡೆ ಕೂತ್ಕೊಂಡಿದ್ದ, ಗಮನಿಸೇ ಇಲ್ಲ ಯಾರು ಅಂತ. ಇವನಿಗೇನು ಮಾಡಿದ್ರು? ಯಾರು ಗಮನಿಸಲೇ ಇಲ್ಲ. ಇವನ್ ಮತ್ತೋಗಿ ರಾತ್ರಿ ಪ್ರಾರ್ಥನೆ ಮಾಡಿದರು, ದೇವರೇ ನೀನು ಹೇಳಿದ್ದಕ್ಕೆ ಹೋಗಿದೀವಪ್ಪ ಆರಾಧನೆ ಮಾಡಕ್ಕೆ, ಅಲ್ಲಿ ಹೋದ್ರೆ ನಮಗೆ ಬಿಟ್ಕೊಳ್ಳಂಗೆ ಇಲ್ಲ. ಅವಾಗ ದೇವ್ರು ಏನಂದ್ರೆ ಗೊತ್ತಾ? ಜ್ಞಾನೇ ಇಲ್ಲಪ್ಪ ಅಲ್ಲಿ, ನಿನಗೆ ಯಾರು ಬಿಟ್ಕೊಳ್ತಾರೆ ಅಲ್ಲಿ ಅಂತಾರೆ. ಜ್ಞಾನ ಇಲ್ಲ. ದೇವರು ಇಲ್ಲಿ ಸಭೆ ಏನ್ರಿ? ಅದು ಪಾಳೆಯ ಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ಯೇಸು ಸ್ವಾಮಿ ನಡೆದಾಡ್ತಾನೆ. ಯೇಸು ಸ್ವಾಮಿ ಇಲ್ಲಿದ್ರೆ ಸಭೆ ಅಲ್ಲ.
ನಮ್ಮ ಹೃದಯಗಳು ನಿರ್ಮಲವಾಗಿರ್ಬೇಕು, ನಮ್ಮ ಪಾಳೆಯ ಶುದ್ಧಿಯಾಗಿರ್ಬೇಕು. ಯಾರಾದ್ರೂ ಒಬ್ಬರು ಬಂದ್ರೆ ನಾವು ಚೆನ್ನಾಗಿ ಕಸ ಗುಡಿಸ್ಕೊಂಡು ಕ್ಲೀನಾಗಿ ಇಟ್ಟಿದ್ರು, ಅದೇ ರೀತಿ ನಮ್ಮ ಹೃದಯ ಕೂಡ ಏನಾಗಿರ್ಬೇಕು, ಶುದ್ಧವಾಗಿರಬೇಕು. ನಮ್ಮ ಪಾಳೆಯವು ಏನಾಗಿರ್ಬೇಕು, ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಮತ್ತೊಂದು ಸರ್ತಿ ಓದ್ಬಿಡ ವಾಕ್ಯವನ್ನ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ. ನಿಮ್ಮನ್ನು ಕಾಪಾಡುವುದಕ್ಕೆ. ಏನಕ್ಕೆ? ಎಷ್ಟು ಜನ ದೇವರು ಕಾಪಾಡ್ಬೇಕ್ರಿ? ಹಲ್ಲೆಲೂಯಾ. ಕಾಪಾಡಬೇಕು ಅಂದ್ರೆ ನಿಮ್ಮ ಪಾಳೆಯ ಶುದ್ಧವಾಗಿರ್ಬೇಕು. ಶತ್ರುಗಳ ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ. ನಿಮ್ಮ ಪಾಳೆಯದೊಳಗಡೆ ಸಂಚಾರ ಮಾಡುತ್ತಾನೆ ಯಾರು? ದೇವರು. ದೇವರು. ನಮ್ಮ ಸಭೆ ಹೆಂಗಿದಾವೆ ಪ್ರತಿಯೊಬ್ಬೊಬ್ರು ಯೋಚನೆ ಮಾಡ್ಕೊಳ್ರಿ. ಯಾರಾದ್ರೂ ನಿರ್ಮಲ ಚಿತ್ರ ಇಲ್ಲ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿರೋದಿಲ್ಲ. ಹಾಗಾದ್ರೆ ಪಾಳೆಯು ಏನಾಗಿರ್ಬೇಕು, ನಿರ್ಮಲವಾಗಿರ್ಬೇಕು. ಹಲ್ಲೆಲೂಯಾ. ಮೂರನೇದಾಗಿ ನಾನು ಬೇಗನೆ ನಿಲ್ಲಿಸ್ತೀನಿ. ವಿಮೋಚನಕಾಂಡ 4:24 ವಾಕ್ಯ ಓದು. ವಿಮೋಚನಕಾಂಡ 4:24. ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ಯಾರದು? ಮೋಶೆಯ ಪ್ರಾಣ. ಈಗ ಓದಿಲ್ವಾ? ಇನ್ನೊಂದು ಸರ್ತಿ ಓದಪ್ಪ. ಯಾರ ಪ್ರಾಣ ನೋಡು. ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ, ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ಅವನ ಪ್ರಾಣವನ್ನು ತೆಗಿಬೇಕಂದ್ರಂತೆ. ಪ್ರಾಣ ತೆಗಿತಾರಂತೆ. ಯಾಕೆ ಪ್ರಾಣ ತೆಗಿತಾರೆ? ಕೆಳಗಡೆ ಓದಪ್ಪ. ಹೀಗಿರುವಾಗ ಚಿಪ್ಪೋರಳು ಕಲ್ಲಿನ ಚಿಪ್ಪೋರಳು ಒಂದು ಕಲ್ಲಿನ ಕತ್ತಿ ತಗೊಂಡು ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ತನ್ನ ಮಗನಿಗೆ ಸುನ್ನತಿ ಮಾಡಿದರು. ಹಂಗಾರೆ ಸುನ್ನತಿ ಮಾಡಿಲ್ಲ ಅಂದ್ರೆ ಮೋಶೆಗೆ ಸಾಯಿಸ್ಬಿಡ್ತಿದ್ರು. ಅದಕ್ಕೆ ಏನ್ ಮಾಡಿದ್ರು ನೋಡು, ಮುಂದೆ ಓದು. ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ ನೀನು ನನಗೆ ರಕ್ತಧಾರೆಯಿಂದಾಗ ಮೊದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನ ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನವನನ್ನು ಉಳಿಸಿದನು. ಯೆಹೋವನವನನ್ನು ಉಳಿಸಿದರು. ಯೆಹೋವನ ಉಳಿಸ್ಬೇಕಾ? ಸುನ್ನತಿ ಮಾಡಬೇಕು. ಎಲ್ಲರೂ ಸುನ್ನತಿ ಮಾಡ್ತೀರಾ? ಹಳೆ ಒಡಂಬಡಿಕೆ ಸುನ್ನತಿಗೂ ಈ ಸುನ್ನತಿಗೂ ವ್ಯತ್ಯಾಸ ಐತೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಸುನ್ನತಿಗೂ ಈಗಿರೋ ಸುನ್ನತಿಗೂ ವ್ಯತ್ಯಾಸ ಐತೆ. ಏನದು ವ್ಯತ್ಯಾಸ ನೋಡ್ರಿ. ಜೆರೆಮೀಯ 4:4 ವಾಕ್ಯ ನೋಡು. ಜೆರೆಮೀಯ 4:4. ಯೆಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮುಂದೊಗಲನ್ನು ತೆಗೆದುಹಾಕಿ, ಹೃದಯದ ಮುಂದೊಗಲನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. ಇದು ಸುನ್ನತಿ ಬೇರೆ ಸುನ್ನತಿ. ಏನ್ ಸುನ್ನತಿ? ಹೃದಯಕ್ಕಾಗೋ ಸುನ್ನತಿ. ನಮ್ಮ ಹೃದಯಗಳನ್ನ ಸುನ್ನತಿ ಮಾಡಬೇಕು. ಹೃದಯಗಳನ್ನ ಸುನ್ನತಿ ಮಾಡಬೇಕು. ಸುನ್ನತಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಮೋಶೆಗೆ ಏನು ಹೇಳಿದ್ರು? ಎದುರು ನಿಂತ್ಕೊಂಡು ಸಾಯಿಸ್ಬೇಕು ಅಂತ ಹೇಳಿದ್ರಂತೆ. ಸುನ್ನತಿ ಮಾಡಿದಾಗ ಯೆಹೋವನ ಏನು ಮಾಡಿದರು? ಕೈ ಬಿಟ್ಬಿಟ್ಟ. ಹಲ್ಲೆಲೂಯಾ. ಹಂಗಾರೆ ಸುನ್ನತಿ ಮಾಡಿಲ್ಲ ಅಂದ್ರೆ ಏನು ಮಾಡ್ತಾರೆ? ಸಾಯಿಸ್ತಾರೆ. ಇಲ್ಲಿ ಯಾವ ಸುನ್ನತಿ ಮಾಡಬೇಕು? ಹೃದಯಗಳ ಸುನ್ನತಿ. ಹಲ್ಲೆಲೂಯಾ. ಹೃದಯಗಳ ಸುನ್ನತಿ. ನಿಮ್ಮ ಹೃದಯದಲ್ಲಿರುವ ಎಲ್ಲ ಕೆಟ್ಟ ಚಿಂತೆಗಳು, ದುರ್ಚಿಂತೆ ಏನೇನಿದಾವೆ ಹೇಳ್ರಿ ಹೃದಯದಲ್ಲಿರೋದು? ದುರ್ಚಿಂತೆ, ಏನೇನು ಅಭ್ಯಾಸಗಳು, ಚಾಡಿ ಹೇಳೋದು, ಏನು ಹೇಳಬಾರ್ದು, ನಮ್ಮ ಜೀವನದಲ್ಲಿ ಇರೋ ಎಲ್ಲ ಕೆಟ್ಟದಲ್ಲ, ದುರ್ಭಾಷಣೆ ಇವೆಲ್ಲ ಒಳಗಡೆಯಿಂದ ಬರ್ತದೆ, ಹೃದಯದಿಂದ ಬರ್ತದೆ. ಹೃದಯವನ್ನು ಸುನ್ನತಿ ಮಾಡಿದ್ರೆ ಇವೆಲ್ಲ ಸರಿ ಹೋಗ್ಬಿಡ್ತವೆ. ಹೃದಯವನ್ನು ಸುನ್ನತಿ ಮಾಡಿಲ್ಲ ಅಂದರೆ ಮೋಶೆಗೆ ಏನು ಮಾಡಿದರು? ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ಓದೋಣ. ಧರ್ಮೋಪದೇಶಕಾಂಡ 10:16 ವಾಕ್ಯ. ಆದುದರಿಂದ ನೀವು ಆಜ್ಞೆಗೆ ಮಣಿಯದ ನಿಮ್ಮ ದುಸ್ವಭಾವವನ್ನು ಬಿಟ್ಟು ಏನ್ ಬಿಡ್ಬೇಕಂದ? ದುಸ್ವಭಾವವನ್ನು ಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳ್ರಿ. ನಿಮ್ಮ ದುರ್ಸ್ವಭಾವವನ್ನು ಬಿಡ್ಬೇಕ್ರಿ. ದುರ್ಸ್ವಭಾವವನ್ನು, ಕೆಟ್ಟ ಬುದ್ಧಿ ಬಿಡ್ಬೇಕಂತ. ಏನು ದೇವರ ಮಕ್ಕಳಾದ್ರೂ ಕೆಟ್ಟ ಬುದ್ಧಿ ಬಿಡಂಗಿಲ್ಲ. ಒಬ್ರಿಗೊಬ್ರು ಮಾತಾಡಂಗಿಲ್ಲ, ಒಬ್ಬರ ಮೇಲೆ ಸಿಟ್ಟಿಟ್ಕೊಳ್ಳೋದು, ಒಬ್ರಿಗೊಬ್ರು ಚಾಡಿ ಹಚ್ಚೋದು, ದುರ್ಭಾಷಣೆ, ಬಾಯಿಂದ ಕೆಟ್ಟ ಮಾತುಗಳು ಬರೋದು, ದುಸ್ವಭಾವ. ನಮ್ಮ ಸ್ವಭಾವ ಚೇಂಜ್ ಆಗಬೇಕು. ದುಸ್ವಭಾವ ಬೇಡ, ಕೆಟ್ಟ ಸ್ವಭಾವ
ಏನೇನಿಲ್ಲ ಕೆಟ್ಟ ಸ್ವಭಾವಗಳು ಬರ್ತದೆ ಗೊತ್ತಾ ನಿಮಗೆ? ಎಲ್ಲ ಕೆಟ್ಟ ಸ್ವಭಾವಗಳು. ಅದ್ರಲ್ಲಿ ಕೆಳಗಡೆ ಆ ವಾಕ್ಯ ಸ್ವಲ್ಪ ನೋಡಪ್ಪ, ಅದನ್ನ ಕೆಳಗಡೆ ಅದನ್ನ ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳಿರಿ. ಅದು ಕೆಳಗಡೆ ಓದ್ ಸ್ವಲ್ಪ. ನಿಮ್ಮ ದೇವರಾದ ಯೆಹೋವನು ದೇವಾದಿ ದೇವನಾಗಿಯೂ ಕರ್ತರ ಕರ್ತನಾಗಿಯೂ ಇದ್ದಾನೆ. ಆತನು ಪರಮದೇವರು, ಪರಾಕ್ರಮಿಯೂ ಭಯಂಕರನೂ ಆಗಿದ್ದಾನೆ. ಆತನು ದಾಕ್ಷಿಣ್ಯ ನೋಡುವವನಲ್ಲ. ದಾಕ್ಷಿಣ್ಯ ನೋಡುವನಲ್ಲ. ಎಷ್ಟು ಜನ ಕೆಟ್ಟ ಬುದ್ಧಿಗಳು ಬಿಡ್ತೀರಿ? ನಿಮ್ಮಲ್ಲಿರೋ ದುಸ್ವಭಾವಗಳು ಏನೇನಿದಾವೆ? ದುಸ್ವಭಾವಗಳು. ಇಸ್ರೇಲ್ ಜನರಲ್ಲಿ ದೇವರ ಆಜ್ಞೆ ಕೊಟ್ಟಿದ್ರು, ದುಸ್ವಭಾವಗಳು. ಹಾಗಾದ್ರೆ ನಾವು ಹೃದಯದಲ್ಲಿ ಏನಾಗಿರ್ಬೇಕು? ಸುನ್ನತಿ ಆಗದವರಾಗಬೇಕು. ಹಲ್ಲೆಲೂಯಾ. ಆಮೇಲೆ ನಮ್ಮ ಪಾಳೆಗಳನ್ನ ಶುದ್ಧಿ ಮಾಡಿ ಇಟ್ಟಬೇಕು. ನಮ್ಮಲ್ಲಿರುವ ಎಲ್ಲ ದುಸ್ವಭಾವಗಳನ್ನು, ಕೆಟ್ಟ ಬುದ್ಧಿಗಳನ್ನು ಬಿಟ್ಟು ನಾವು ಸತ್ಯದೇವರನ್ನು ಆರಾಧಿಸುವರಾಗಿ. ನಮ್ಮ ಸ್ವಭಾವ ಚೇಂಜ್ ಆಗಿದೆ ಇಲ್ವಾ? ಸ್ವಭಾವನೇ ನಮ್ಮ ಏನಾಗುತ್ತೆ? ಚೇಂಜ್ ಆಗಿರ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಾದರೆ ನಮ್ಮ ಹೃದಯಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೇಕು. ನೋಡ್ರಿ, ಎಸೆಕಿಯೇಲ್ ಬರೆದ ಗ್ರಂಥ 36:26ನೇ ವಾಕ್ಯ ನೋಡು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ನಿಮಗೆ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿನ್ನೊಳಗಿಂದ ತೆಗೆದು ಕಲ್ಲಾದ ಹೃದಯವನ್ನು ನಿಮ್ಮಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಮೃದುವಾದ ಹೃದಯವನ್ನು ನಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಕಲ್ಲಾದ ಹೃದಯಗಳು ಎಷ್ಟು ಹೇಳಿದ್ರು ಮಾತು ಕೇಳಲ್ಲ. ಕಲ್ಲು, ಹೃದಯ ಕಲ್ಲು. ಅವನು ಫರೋನ್ ಇದ್ದಂಗೆ, ಬಾಧೆ ಕೊಟ್ಟರು ಕೂಡ ಬಗ್ಗಂಗಿಲ್ಲ. ಅವನ ಹೃದಯವನ್ನು ಕಠಿಣ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಲ್ಲಿರೋದಕ್ಕೆ ಕಠಿಣವಾಗೋದು. ಅನೇಕರು ಕಲ್ಲಿನ ಹೃದಯವೆಲ್ಲ ಇದ್ದಾರೆ. ಎಷ್ಟು ಸರ್ತಿ ಸರಿಯಾಗಿ ನಡೆಯಪ್ಪ ಅಂದ್ರೆ ನಡೆಯಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ನಡೀತಾರೆ. ಅವ್ರಿಗೆ ಇಷ್ಟ ಬಂದಂಗೆ ಜೀವಿಸ್ತಾರೆ. ಚರ್ಚ್ಗೂ ಬರ್ತಾರೆ. ಪಾಸ್ಟರ್ ಮಾತೊಂದು ಕೇಳೋದು ಇಲ್ಲ. ದೇವರ ವಾಕ್ಯವನ್ನು ಕೇಳಲ್ಲ. ಎಲ್ಲ ಅವರವರೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಇಷ್ಟ ಬಂದಂಗೆ ಅವರವರೇ ತೀರ್ಮಾನ ಮಾಡ್ತಾರೆ. ನಡೆಯಲ್ಲ, ಇದು ನಡೆಯಲ್ಲ. ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳ್ರಿ. ಕಲ್ಲಾದ ಹೃದಯವನ್ನು ತೆಗೆದು ದೇವರಿಗೆ ಪ್ರಾರ್ಥನೆ ಮಾಡ್ರಿ, ನನಗೆ ನಿರ್ಮಲ ಹೃದಯವನ್ನು ಕೊಡ್ರಿ. ಎರಡನೇದಾಗಿ ಪಾಳೆಯ ಕ್ಲೀನಾಗಿರಬೇಕು. ಮೂರನೇದಾಗಿ ಪವಿತ್ರವಾದ ಸುನ್ನತಿ ಮಾಡ್ಕೋಬೇಕು. ಹಲ್ಲೆಲೂಯಾ. ನಾಲ್ಕನೇದಾಗಿ ಏನು ಗೊತ್ತಾ? ಅದು ನೋಡೋಣ. 2 ಪೇತ್ರ 2:9-10 ವಾಕ್ಯಗಳನ್ನು ನೋಡೋಣ. ನೀವಾದರೂ ನಿಮ್ಮನ್ನ ಕತ್ತಲೊಳಗಿಂದ ಕರೆದು ಕತ್ತಲೆ ಒಳಗಡೆಯಿಂದ ನಮ್ಮನ್ನು ಕರೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ. ನಮ್ಮನ್ನು ಎಲ್ಲಿಂದ ಕರೆದಾರಂದ್ರೆ ಕತ್ತಲೆಯಿಂದ ನಮ್ಗೆ ಕರೆದು ಬಿಟ್ಟಿದ್ದಾರೆ. ಈ ಕತ್ತಲೆಯಲ್ಲಿ ಇದ್ದೀರಾ, ಬೆಳಕಿನಲ್ಲಿದ್ದೀರಾ? ಬೆಳಕಿನಲ್ಲಿದ್ದೀರಾ. ಹಂಗಾರೆ ಹೋದ ಮುಂದೆ ಐಶ್ವರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಸ್ವಕೀಯ ಪ್ರಜೆ. ನಾವು ಇದರಂಗಲ್ಲ. ಹಲ್ಲೆಲೂಯಾ. ನಾವು ಬೇರ್ಪಟ್ಟಿರುವ ಜನಾಂಗಗಳು. ನಾವು ಎಂಥ ಜನಾಂಗಗಳು? ಬೇರ್ಪಟ್ಟಿರುವ ಜನಾಂಗಗಳು ನಾವು. ಹಲ್ಲೆಲೂಯಾ. ದೇವರ ಕೃಪೆಯಿಂದಲೇ ನಾವು ಬದುಕ್ತಾ ಇದ್ದೀವಿ. ಇನ್ನು ಒಂದು ವಾಕ್ಯ ಓದಿ ನಾವು ನಿಲ್ಲಿಸ್ಬಿಡೋಣ. ಅರಣ್ಯಕಾಂಡ 23ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಅರಣ್ಯಕಾಂಡ 23:9. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು. ಬೆಟ್ಟದ ಶಿಖರದಿಂದ ನಾವು ಅವರನ್ನು ಕಂಡನು. ಗುಡ್ಡದಿಂದ ಅವರನ್ನು ನೋಡಿದನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು. ನಾವು ಇತರ ಜನಾಂಗಗಳಂಗಲ್ಲ ಮತ್ತೆ ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಪ್ರತ್ಯೇಕವಾಗಿ ವಾಸಿಸುವ ಜನಾಂಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪ್ರತ್ಯೇಕಿಸಲ್ಪಟ್ಟ ಜನಾಂಗಗಳು. ಅವರಿಗೂ ನಮಗೂ ಸಂಬಂಧ ಇಲ್ಲ.
ಅವ್ರ ಮನೆಗೆ ಏನೇನೋ ಮಾಡ್ತಾರೆ, ನೀವು ಹೋಗ್ತೀರಾ? ಹಲ್ಲೆಲೂಯಾ. ಹೋಗ್ರಿ, ಸುವಾರ್ತೆ ಸಾರ್ರಿ, ಬರ್ರಿ. ಅವ್ರು ಏನೇನು ಮಾಡ್ತಾರೋ ಅದರಲ್ಲಿ ಹೋಗಿ ಭಾಗವಹಿಸ್ಬೇಡ್ರಿ, ಅವ್ರು ಹೇಳೋದ್ರಲ್ಲಿ ಭಾಗವಹಿಸ್ಬೇಡ್ರಿ. ಯಾಕಂದರೆ ನಾವು ಪ್ರತ್ಯೇಕಿಸಲ್ಪಟ್ಟ ಜನಾಂಗಗಳು. ಹಲ್ಲೆಲೂಯಾ. ನಮಗೆ ಅವ್ರಿಗೆ ಸಂಬಂಧ ಇಲ್ಲ. ಅನ್ಯ ಜನರು ಮಾಡಿದಾಗ ನಾವು ಮಾಡಿದ್ರೆ ಹೆಂಗೆ ಇಲ್ವಾ? ನಾವು ಮಾಡಿದಾಗ ನಾವು ಪ್ರತ್ಯೇಕಿಸಲ್ದೆ ಅಂತ ನಾವು ಹೆಂಗೆ ಹೇಳ್ತೀರಿ? ದೇವರ ಮಕ್ಕಳು ಕೆಲವು ಕಂಡೀಷನ್ಗಳಿದ್ದಾವೆ. ದೇವರ ವಾಕ್ಯವನ್ನು ಸೇರಿಸಿ ಜೀವಿಸಬೇಕು, ಅವರು ಪರಿಶುದ್ಧರಾಗಿರಬೇಕು, ಅವರ ಪಾಳೆ ಕೂಡ ಕ್ಲೀನ್ ಆಗಿರಬೇಕು, ಯೇಸುವಿನ ರಕ್ತದಲ್ಲಿ ಆವರಿಸಲ್ಪಟ್ಟವರಾಗಿರಬೇಕು, ಬಿಡುಗಡೆ ಹೊಂದಿದವರಾಗಿರಬೇಕು, ಕಡೆಯದಾಗಿ ಪ್ರತ್ಯೇಕಿಸಲ್ಪಟ್ಟ ಜನಾಂಗಗಳಾಗಿರಬೇಕು. ಪ್ರತ್ಯೇಕಿಸಲ್ಪಡಕ್ಕೆ ತಯಾರಿದೆಯಾ? ಹಲ್ಲೆಲೂಯಾ. ಅವ್ರು ಕುಡಿತಾರಂದೇಳಿ ನಾವು ಕುಡಿಯೋದು, ಅವರು ಹೆಣ್ಮಕ್ಳ ಹತ್ರ ಹಿಂದೆ ಹೋಗ್ತಾರಂದರೆ ನಾವು ಹೋಗೋದು, ಇವಲ್ಲ ರೀ, ಇವಲ್ಲ. ಅನೇಕ ಪಾಪಗಳಿದ್ದಾವೆ. ಸೋದೋಮ್ಯ ಪಾಪಗಳು. ಸೋದೋಮ್ಯ ಪಾಪಗಳು ಅಂದರೆ ಗೊತ್ತಾ? ಇನ್ನು ಕೆಟ್ಟ ನಡತೆ ಅವರಿಗೆ. ಅವ್ರ ಗಂಡು ಮಕ್ಕಳನ್ನೇ ಬೇಕು. ಈಗೆಲ್ಲ ಆಗಲೇ ಶುರುವಾಗ್ಬಿಟ್ಟೈತೆ. ಭಾರತ ದೇಶದಲ್ಲಿ ಇದೆ. ಗಂಡು ಮಕ್ಕಳನ್ನ ಮದುವೆ ಆಗ್ತಾರೆ, ಹೆಣ್ಮಕ್ಳನ್ನೇ ಮದುವೆ ಆಗ್ತಾರೆ. ಅದು ಹೆಂಗೆ ಜೀವಿಸ್ತಾರೆ ನನಗಂದು ಗೊತ್ತಿಲ್ಲಪ್ಪ, ಯೋಚಿಸೋ ಕೂಡ ಆಗಲ್ಲ. ನಡೆಯೋ ವಿಷಯಗಳದು. ಇದಕ್ಕೇನು ಹೇಳ್ತಾರೆ? ಸೋದೋಮ್ಯ ಪಾಪ. ಹಲ್ಲೆಲೂಯಾ. ಇಸ್ರೇಲ್ ದೇಶದಲ್ಲಿ, ಇಸ್ರೇಲ್ ಜನರಲ್ಲಿ ಇದನ್ನು ದೇವರು ಚೂರು ಕೂಡ ಸಹಿಸೋದಿಲ್ಲ. ದೇವರು ಕಟ್ಟಲೆ ಕೊಟ್ಟಿದ್ರು. ಏನು ಗೊತ್ತಾ? ದೇವರು ಹೇಳಿದರು, ನಿಮ್ಮ ಜನಾಂಗಗಳಲ್ಲಿ ದೇವದಾಸಿಗಳಿರಬಾರ್ದು. ಕನ್ನಡದಲ್ಲಿ ದೇವದಾಸಿಗಳಂತ ಕೊಟ್ಟಿದ್ದಾರೆ. ದೇವದಾಸಿಗಳಂದರೆ ಏನು ಗೊತ್ತಾ ನಿಮಗೆ? ಇಲ್ಲಿವರಿಗೆ ಅನೇಕರಿಗೆ ಗೊತ್ತಿಲ್ಲ, ಹಂಗೆ ಅಂತ ಇಲ್ಲ. ಇಲ್ಲೆಲ್ಲ ಆಯಿತು ದೇವದಾಸಿ, ಎಲ್ಲಿ ಕೊಟ್ಕೊಂಡು ಹೋಗ್ತೀರಾ? ನಮ್ಮನೆಗೆ ಬಂದಿದ್ರು ಎಷ್ಟೋ ಜನ ದೇವದಾಸಿಗಳು. ನಮ್ಮನೆಗೆ ಬಂದು ನಾವು ಸುವಾರ್ತೆ ಹೇಳಿದ್ದೀವಿ ಎಷ್ಟೋ ಜನಕ್ಕೆ. ದೇವದಾಸಿಗಳಂದರೆ ಹೆಣ್ಮಕ್ಕಳು ವೇಶ್ಯಾವೃತ್ತಿಗೆ ಬಿಟ್ಬಿಡ್ತಾರೆ. ಅವ್ರದ್ದು ಅದೇ ಕೆಲಸ. ಅವ್ರ ದೇವರ ಹೆಸರುಗಳು ಕೆಲವು ದೇವಸ್ಥಾನಗಳಲ್ಲಿದೆ, ದೇವದಾಸಿಗಳು ಅಂತೇಳಿ. ದೇವದಾಸಿಗಳು ನಾವು ನೋಡಿದ್ದೀವಿ, ಎಷ್ಟೋ ಜನಗಳು ನಾವು ನೋಡಿದ್ದೀವಿ. ಇತ್ತೀಚೆಗೆ ಅದನ್ನು ಬ್ಯಾನ್ ಮಾಡಿದ್ದಾರೆ. ಹಲ್ಲೆಲೂಯಾ. ಇಂದ ಬಿಡುಗಡೆ ಹೊಂದಿದವರಾಗಿರಬೇಕು. ಎರಡನೇದಾಗಿ ಪಾಳೆಯವನ್ನು ಶುದ್ಧಿಯಾಗಿರಬೇಕು. ಮೂರನೇದಾಗಿ ಹೃದಯವನ್ನು ಸುನ್ನತಿಯಾಗಿರಬೇಕು. ನಾಲ್ಕನೇದಾಗಿ ನಾವು ಬೇರ್ಪಡಿಸಲ್ಪಟ್ಟ ಜನಾಂಗಗಳು. ಇದರಿಗೂ ನಮಗೆ ಸಂಬಂಧ ಇಲ್ಲ. ನಮ್ಮ ನಡೆ ನುಡಿ ಜೀವನ ನೋಡಿದರೆ ದೇವರು ಸಾಕ್ಷಿ ಹೇಳಬೇಕು. ಇವನು ನನ್ನ ಮಗಳು, ಇವನು ನನ್ನ ಮಗನು ಎಂಬುದಾಗಿ ಯಾರು ಸಾಕ್ಷಿ ಹೇಳಬೇಕು? ತಾಳ್ಮೆಯಿಂದ ವಾಕ್ಯ ಕೇಳಿದರೆ ದೇವರು ನಿಮ್ಮನ್ನು ಆಶೀರ್ವದಿಸಲೇ. ನಾನು ನಿಮಿಷ ಪ್ರಾರ್ಥನೆ ಮಾಡ್ತೀನಿ. ಸರ್ವಶಕ್ತನಾದ ದೇವರೇ, ಕರ್ತನೇ, ಪ್ರಪಂಚ ಕತ್ತಲೆ ಒಳಗಡೆ ಇದೆಯಲ್ಲಪ್ಪ. ನೀನು ಬೆಳಕಾಗಿ ಈ ಪ್ರಪಂಚಕ್ಕೆ ಬಂದಿದೆಯಲ್ಲಪ್ಪ. ನಮಗೆ ಕೂಡ ಬೆಳಕನ್ನು ಕೊಟ್ಟಿದೆಯಲ್ಲಪ್ಪ. ನಾವು ಕೂಡ ಇದರಿಗೆ ಬೆಳಕಾಗುವಂತೆ ಸಹಾಯ ಮಾಡಪ್ಪ. ಬೆಳಕು ಬೇರೆ ಯಾರೂ ಅಲ್ಲ. ನೀನು ಹೇಳಿದೆಯಲ್ಲಪ್ಪ, ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ ಎಂಬುದಾಗಿ. ಆ ಬೆಳಕು ನಮಗೂ ಕೊಟ್ಟಿದೆಯಲ್ಲಪ್ಪ. ನೀವು ಕೂಡ ಲೋಕಕ್ಕೆ ಬೆಳಕಾಗ್ರಿ, ಇದರಿಗೆ ಬೆಳಕು ತೋರಿಸೋರಾಗ್ರಿ ಎಂಬುದಾಗಿ. ಅದೇ ರೀತಿಯಲ್ಲಿ ಮಾಡುವಂತೆ ಸಹಾಯ ಮಾಡಪ್ಪ. ಕತ್ತಲೆ ಕ್ರಿಯೆಗಳನ್ನೆಲ್ಲ ಬಿಟ್ಟು ಬೆಳಕಿನ ಕ್ರಿಯೆಗಳನ್ನಾಗಿ ಮಾಡುವುದಾಗಿ ನಮ್ಮನ್ನು ಮಾರ್ಪಡಿಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೇನ್, ಆಮೇನ್. ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.